ಹೇಗಿತ್ತು? ಸೂಪರ್ ಚೆನ್ನಾಗಿದೆಯಾ? ಚೆನ್ನಾಗಿದೆ ಸೂಪರ್. ಈ ಸಿನಿಮಾಗೆ ಏನು ಹೇಳ್ಬೇಕು ನಂಗೆ ಅರ್ಥನೇ ಆಗ್ತಿಲ್ಲ. ಒಂಥರ ಉಪೇಂದ್ರ ಸರ್ ಸಿನಿಮಾ ನೋಡ್ದಂಗೆ ಆಯ್ತು ಅಷ್ಟೇ. ರಾಬರ್ಟು ಪ್ಲಸ್ ರಾಕ್ಷಸ ಎರಡು ಮಿಕ್ಸ್ ಮಾಡಿ ನೋಡ್ದಂಗೆ ಆಯಿತು. ಯು ಐ 2 ಇದ್ದಂಗೆ ಇದು ಮೂವಿ. ಆದರೆ ಚೆನ್ನಾಗಿದೆ ಚೆನ್ನಾಗಿದೆ ಅರ್ಥ ಆಯ್ತಾ ಸಿನಿಮಾ? ಅರ್ಥ ಆಯ್ತು ಚೆನ್ನಾಗಿದೆ. ಸೂಪರ್ ಸೂಪರ್ ಅಣ್ಣ ಸೆಕೆಂಡ್ ರೋಲು, ಬಟ್ ಅದು ಸೆಕೆಂಡ್ ಹಾಫಲ್ಲೇ ಗೊತ್ತಾಗೋದು. ಫಸ್ಟ್ ಹಾಫು ಮಾಡೋರೆ, ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ನಮಗೇನಂದರೆ ಡೈರೆಕ್ಟ್ರು ಈಸ್ ಗುಡ್ ಡೈರೆಕ್ಟ್ರು, ಇಸ್ ವರ್ತ್. ಎರಡನೇ ಭಾಗ ಬರಬೇಕು. ಇದು ಇಂಟ್ರೆಸ್ಟಿಂಗ್ ಮೂವಿ, ಇದು ನಮಗೆ ಇಷ್ಟ ಆಯಿತು. ಎರಡನೇ ಭಾಗ ಬರ್ಬೇಕು ಸರ್, ಅದೇ ಮೇನು. ಏನೂ ತಿಳ್ಕೊಂಡಿನಿ, ಟ್ರಿಕ್ಸೇ ಬೇರೆ ಐತೆ. ಇದು ಒಂದು ಇಂಟ್ರೆಸ್ಟಿಂಗು. ನಿಜವಾಗೂ ಅರ್ಥ ಆಗಲಿಲ್ಲ ಸರ್ ಮೂವಿ. ಈ ಮೂವಿ ಅರ್ಥನೇ ಆಗಲಿಲ್ಲ, ಬಟ್ ಸಸ್ಪೆನ್ಸ್ ಇದೆ, ನೋಡ್ಬೋದು ಒಂದ್ಸಲ. ಸೂಪರ್ ಆಗಿತ್ತು ಮೂವಿ, ಸಗದಾಗಿತ್ತು. ಥ್ಯಾಂಕ್ ಯು. ಸಖತ್ತಾಗಿದೆ, ಹಾರರ್ ಸಖತ್ತಾಗಿದೆ, ಹಾರರ್ ಇದೆ, ಆ್ಯಕ್ಟಿಂಗ್ ಸೂಪರ್ ಆಗಿದೆ. ತುಂಬ ಕನ್ಫ್ಯೂಸ್ ಆಗುತ್ತೆ. ಚೆನ್ನಾಗಿದೆ ಅಣ್ಣ, ಸಸ್ಪೆನ್ಸ್ ಎಲ್ಲ ಇದೆ, ಚೆನ್ನಾಗಿದೆ. ತುಂಬ ಕನ್ಫ್ಯೂಸ್ ಆಗುತ್ತೆ ಸಿನಿಮಾ. ಕನ್ಫ್ಯೂಸ್ ಆಗುತ್ತೆ. ಉಪೇಂದ್ರ ಸಿನಿಮಾ ಆ ಥರ ಇದೆ, ಚೆನ್ನಾಗಿದೆ. ಸೂಪರ್ ಮಾಡೆಲ್ ಆ್ಯಕ್ಟಿಂಗ್ ತುಂಬ ಕನ್ಫ್ಯೂಸ್ ಆಗುತ್ತೆ. ಉಪೇಂದ್ರ ಸಿನಿಮಾ ಥರ ಹೇಗೆ? ಏನಿಲ್ಲ, ತುಂಬ ಚೆನ್ನಾಗಿದೆ. ಡೈರೆಕ್ಷನ್ನು ಎಲ್ಲ ಚೆನ್ನಾಗಿದೆ, ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ. ಪರವಾಗಿಲ್ಲ, ಚೆನ್ನಾಗಿ ಅಣ್ಣ ಹೇಗೆ? ಚೆನ್ನಾಗಿದೆ ಪಿಕ್ಚರ್. ಏನು ಇಷ್ಟ ಆಯ್ತು ಅಣ್ಣ? ಏನು ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ಹೀರೋದು ಆ್ಯಕ್ಟಿಂಗ್ ಚೆನ್ನಾಗಿದೆ, ತುಂಬ ಕನ್ಫ್ಯೂಸ್ ಆಗುತ್ತೆ ಉಪೇಂದ್ರ ಸಿನಿಮಾ ಥರ ಹೇಗೆ? ಬಟ್ ಅರ್ಥ ಆಯ್ತಾ ಇಲ್ಲ, ಇನ್ನೊಂದು ಸಲ ನೋಡಿದ್ರೆ ಅರ್ಥ ಆಗುತ್ತೆ. ಸಿನಿಮಾ ಚೆನ್ನಾಗಿದೆ. ಪ್ರತಿಯೊಬ್ಬರು ಎಲ್ಲರೂ ಬಂದು ಆಶೀರ್ವಾದ ಮಾಡಬೇಕು. ಪ್ರಜ್ವಲ್ ದೇವ್ರ ಸರ್ನ, ನೆಕ್ಸ್ಟ್ ಈ ಲೋಹಿತ್ ಅನ್ನೋರನ್ನ. ಈ ಥರ ಸಿನಿಮಾ ಯಾರು ಬರಲ್ಲ, ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಇನ್ನೊಂದು ನೋಡಬೇಕು ಜನರಸಲ್ಲಿ ಈ ಥರ ಸಿನಿಮಾ ನೋಡಿದಾಗ ಉಪೇಂದ್ರ ಸೂಪರ್ ಆಗಿತ್ತು. ಮೊಮ್ಮಿಕಿನ ಇದು ಜೋರಾಗಿದೆ ಸ್ವಲ್ಪ. ಸ್ಕ್ರೀನ್ ಪ್ಲೇ ತುಂಬ ಕನ್ಫ್ಯೂಸ್ ಮಾಡುತ್ತೆ. ಇಲ್ಲ ಸ್ಕ್ರೀನ್ ಪ್ಲೇ ಏನಿಲ್ಲ, ಸ್ವಲ್ಪ ಅರ್ಥ ಮಾಡಬೇಕು ಜನ ಅಷ್ಟೇ, ಇನ್ನೇನಿಲ್ಲ.